Hello everyone. I am Vinay. I am studying in Interface College of Computer Application. ನಾವು ಇನ್ನಿನ ಸೆಷನ್ ಅಲ್ಲಿ ಏನ್ ಮಾಡಿದ್ವಿ? ಕಂಡೀಷನ್ ಸ್ಟೇಟ್ಮೆಂಟ್. ಕಂಡೀಷನ್ ಸ್ಟೇಟ್ಮೆಂಟ್ ಮಾಡಿದ್ವಾ? ಆದ್ರೆ ಇದರಲ್ಲಿ ಬರೋದು ಸ್ವಿಚ್ ಸ್ಟೇಟ್ಮೆಂಟ್. ಕಂಡೀಷನ್ ಸ್ಟೇಟ್ಮೆಂಟ್ ತರಾನೇ ಇದುವೆ. ಅದ್ರಲ್ಲಿ ಏನ್ ಮಾಡ್ಲಿ ಅದು ಎಲ್ಲಾ ಕಂಡೀಷನ್ ಚೆಕ್ ಮಾಡ್ಕೊಂಡು ಹೋಗುತ್ತೆ. ಈ ಸ್ವಿಚ್ ಸ್ಟೇಟ್ಮೆಂಟ್ ಅಲ್ಲಿ ಏನ್ ಮಾಡುತ್ತೆ ಅಂದ್ರೆ ಒಂದ್ ಕಂಡೀಷನ್ ಯಾವ್ದಾದ್ರು ಟ್ರೂ ಇತ್ತಾ ಆ ಬ್ಲಾಕ್ ನ ಮಾತ್ರ ಎಕ್ಸಿಕ್ಯೂಟ್ ಮಾಡುತ್ತೆ. ಕಂಡೀಷನ್ ಸ್ಟೇಟ್ಮೆಂಟ್ ಅಲ್ಲಿ ಹೆಂಗೆ ಅಂದ್ರೆ ಏನು ಎಲ್ಲರೂ ಥರ್ಡ್ ಕಂಡೀಷನ್ ಟ್ರೂ ಇತ್ತಾ ಅದು ಮೇಗ್ಲು ಕಂಡೀಷನ್ ಚೆಕ್ ಮಾಡ್ಕೊಂಡ್ ಬರುತ್ತೆ, ಮತ್ತೆ ಕೆಳಗ್ಲುದು ಮತ್ತೆ ಆ ಬ್ಲಾಕ್ ಚೆಕ್ ಮಾಡಿ ಅದನ್ನ ಟ್ರೂ ಅಂತ ಮಾಡುತ್ತೆ. ಇದು ಹಂಗಲ್ಲ. ಸ್ಟೇಟ್ಮೆಂಟ್ ಯಾವ್ದಾದ್ರು ಟ್ರೂ ಇತ್ತಾ ಸೀದಾ ಅದನ್ನೇ ಕನ್ಸಿಡರ್ ಮಾಡಿ ನಮಗೆ ಔಟ್ಪುಟ್ ಕೊಡುತ್ತೆ. ನೋಡೋಣ ಸ್ವಿಚ್ ಸ್ಟೇಟ್ಮೆಂಟ್ ಅಂದ್ರೆ ಎ ಸ್ವಿಚ್ ಕೇಸ್ ಇನ್ ಸಿ is a statement that executes a block of code based on the value of a variable or expression. ಏನಪ್ಪ ಸ್ವಿಚ್ ಕೇಸ್ ಇನ್ ಎ ಸಿ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಎ ಬ್ಲಾಕ್ ಆಫ್ ಕೋಡ್. ಅದೇ ತರ ಕಂಡೀಷನ್ ಸ್ಟೇಟ್ಮೆಂಟ್ ತರನೇ ಬ್ಲಾಕ್ ಆಫ್ ಕೋಡ್ ಬೇಸ್ಡ್ ಆನ್ ವ್ಯಾಲ್ಯೂ ಆಫ್ ದ ವೇರಿಯಬಲ್ ಅಂಡ್ ಎಕ್ಸ್ಪ್ರೆಷನ್ಸ್ ನ ಎಕ್ಸಿಕ್ಯೂಟ್ ಮಾಡುತ್ತೆ. ಮತ್ತೆ ಇದು ಸ್ವಿಚ್ ಸ್ಟೇಟ್ಮೆಂಟ್ ಇನ್ನೊಂದು ಸಿಂಟ್ಯಾಕ್ಸ್ ನೋಡೋಣ. ಸ್ವಿಚ್ ಇಲ್ಲಿಗೆ ನಾವು ಏನ್ ಬೇಕೋ ಅದನ್ನ ಎಕ್ಸ್ಪ್ರೆಷನ್ ಕೊಡ್ಕೊಳ್ಳೋದು. ಅದಾದ್ಮೇಲೆ ಕೇಸ್ ನಾವು ಯಾವ ಯಾವ ಕೇಸು ಏನ್ ತಾಂತಿದೀವಿ ಅನ್ನೋದೊಂದ ಕೇಸ್ ಅಂತ ತಾಣೋದು. ಅದಾದ್ಮೇಲೆ ಇಲ್ಲಿಗೆ ಸ್ಟೇಟ್ಮೆಂಟ್ಸ್ ತಾಣೋದು, ಆ ಕೇಸಿಗೆ ಏನ್ ಔಟ್ಪುಟ್ ಬರುತ್ತೆ ಅಂತ. ಅದಾದ್ಮೇಲೆ ಬ್ರೇಕ್. ಈ ಬ್ರೇಕ್ ಯಾಕೆ ಅಂತ ನಾನು ಪ್ರೋಗ್ರಾಮ್ ಅಲ್ಲಿ ಹೇಳ್ತೀನಿ. ಇದು ಬ್ರೇಕ್ ತಾಂದಂಗಿದ್ರೆ ಏನಾಗುತ್ತೆ, ಬ್ರೇಕ್ ಇದ್ದಂಗಿದ್ರೆ ಏನಾಗುತ್ತೆ, ಇದ್ರೆ ಯಾವ ತರ ಇರುತ್ತೆ ಅಂತ ಇದನ್ನ ನೋಡೋಣ ಪ್ರೋಗ್ರಾಮ್ ಅಲ್ಲಿ. ಎಷ್ಟೇ ಕಾನ್ಸ್ಟೆಂಟ್ ಎಕ್ಸ್ಪ್ರೆಷನ್ ಸ್ಟೇಟ್ಮೆಂಟ್ಸ್ ಮತ್ತೆ ಬ್ರೇಕು. ಇದು ಡಿಫಾಲ್ಟ್ ಬ್ಲಾಕ್. ಯಾವೇ ಟ್ರೂ ಎಕ್ಸಿಕ್ಯೂಷನ್ ಆಗ್ದಂಗಿದ್ರೆ ಈ ಬ್ಲಾಕ್ ಎಕ್ಸಿಕ್ಯೂಟ್ ಆಗುತ್ತೆ. ಈಗ ಸಿಂಪಲ್ ಒಂದು ಪ್ರೋಗ್ರಾಮ್ ನೋಡೋಣ. ಸ್ವಿಚ್ ಸ್ಟೇಟ್ಮೆಂಟ್ ಮೇಲೆ ಈಗ ಒಂದು ಸಿಂಪಲ್ ಆಗಿ ಒಂದು ಪ್ರೋಗ್ರಾಮ್ ಮಾಡ್ಕೊಳ್ಳೋಣ. ಏನೋ ಒಂದು ಕ್ಯಾರೆಕ್ಟರ್ ಇದೊಂದು ಅಂದಿವಿ ಅಂತದ್ದು ಡೇಟಾ ಟೈಪ್ ಗ್ರೇಡ್ ಅಂತ. ಅದಾದ್ಮೇಲೆ ಸ್ವಿಚ್ ಸ್ಟೇಟ್ಮೆಂಟ್ ಪ್ರಿಂಟ್ ಎಫ್ ಎಂಟರ್ ದ ಗ್ರೇಡ್. ಇಲ್ಲಿಗೆ ಗ್ರೇಡ್ ಎಂಟರ್ ಮಾಡ್ತೀವಿ. ಅದಕ್ಕೆ ಸ್ಕ್ಯಾನ್ ಎಫ್ ಗೆ ಗ್ರೇಡ್ ರೀಡ್ ಮಾಡ್ಕೊಂತೀವಿ. ಸ್ವಿಚ್ ಗ್ರೇಡ್ ನಾವು ಎ ಗ್ರೇಡ್ ಸ್ಮಾಲ್ ಕ್ಯಾಪಿಟಲ್ ಎ ಮತ್ತೆ ಸ್ಮಾಲ್ ಎ ಗ್ರೇಡ್ ಹೊಡೆದ್ರೆ ಏನಂತ ಬರ್ಲಿ, ಎಕ್ಸಲೆಂಟ್ ಅಂತ ಬರ್ಲಿ ಅಂತ ಹೇಳಿದ್ವಿ. ಅದಾದ್ಮೇಲೆ ಕೇಸ್ ಬಿ ಅಥವಾ ಸ್ಮಾಲ್ ಕ್ಯಾಪಿಟಲ್ ಬಿ ಅಥವಾ ಸ್ಮಾಲ್ ಬಿ ಬಂದ್ರೆ ವೆಲ್ ಡನ್. ಅದೇ ಕೇಸ್ ಸಿ ಕ್ಯಾಪಿಟಲ್ ಸಿ ಅಥವಾ ಸ್ಮಾಲ್ ಸಿ ಬಂದ್ರೆ ಗುಡ್. ಆಯ್ತಾ. ಅದಾದ್ಮೇಲೆ ಕ್ಯಾಪಿಟಲ್ ಡಿ ಸ್ಮಾಲ್ ಡಿ ಬಂದ್ರೆ ಯು ಪಾಸ್ಡ್. ಅಥವಾ ಕ್ಯಾಪಿಟಲ್ ಎಫ್ ಸ್ಮಾಲ್ ಎಫ್ ಬಂದ್ರೆ ಈ ಕೇಸ್ ಕೂಡ ತಾಂಡ್ ಇವನ್ ಬಂದ್ರೆ ಬೆಟರ್ ಟ್ರೈ ಅಗೈನ್ ಅಂತ. ಸರಿನಾ? ನೋಡೋಣ ಈಗ ಔಟ್ಪುಟ್ ಸತ್ಯ. ಡಿಫಾಲ್ಟ್ ಆಗಿ ನಾವು ಯಾವ್ದಾದ್ರು ಇಲ್ಲಿರೋ ಗ್ರೇಡ್ ಹೊಡಿದಂಗೆ ಬೇರೆ ಹೊಡೆದ್ರೆ ಇನ್ವ್ಯಾಲಿಡ್ ಗ್ರೇಡ್ ಅಂತ ಬರುತ್ತೆ. ನೋಡೋಣ ಅದನ್ನು. ಸ್ವಿಚ್ ಗ್ರೇಡ್ ಸ್ಮಾಲ್ ಎ ಹೊಡೀರಿ ನೋಡಿ, ಎಕ್ಸಲೆಂಟ್ ಅಂತ ಬಂತು. ಅದೇ ಕ್ಯಾಪಿಟಲ್ ಬಿ ಹೊಡೀರಿ ನೋಡೋಣ, ವೆಲ್ ಡನ್ ಅಂತ ಬಂತು ನೋಡಿ. ಕ್ಯಾಪಿಟಲ್ ಡಿ ಅಲ್ಲಿ ಏನಿದೆ, ವೆಲ್ ಡನ್ ಇದೆ. ಆಯ್ತಾ. ನೆಕ್ಸ್ಟ್ ಯಾವ್ದಾದ್ರು ಇನ್ವ್ಯಾಲಿಡ್ ಕೋಡ್ ಹೊಡ್ಯಾನಿ. ಏನೇ ಬೇಡ, ಒಂದು ಕ್ಯೂ ಹೊಡೀರಿ. ಏನು ಇಲ್ಲಿ ಕ್ಯೂ ಇಲ್ಲ, ಇಲ್ಲೆಲ್ಲರೂ ಈ ಕೇಸ್ಗಳಲ್ಲಿ ಕ್ಯೂ ಐತಾ ಇಲ್ಲ, ಅದಕ್ಕೆ ಏನ್ ಬರ್ತೈತಿ ಇನ್ವ್ಯಾಲಿಡ್ ಗ್ರೇಡ್ ಅಂತ. ಆಯ್ತಾ. ಅದೇ ಈ ಬ್ರೇಕ್ ತೆಗೆದು ನೋಡೋಣ ಸತ್ಯ. ಬ್ರೇಕ್ ತೆಗೆದ್ರೆ ಯಾವ ತರ ಎಕ್ಸಿಕ್ಯೂಟ್ ಆಗುತ್ತೆ ಪ್ರೋಗ್ರಾಮ್ ಅಂತ. ಸರಿನಾ? ಎಕ್ಸಿಕ್ಯೂಟ್ ಮಾಡಿದ್ವಿ. ಏನು ಎಂಟರ್ ಗ್ರೇಡ್ ಎ ಹೊಡ್ಯಾನಿ. ಏನಾಯ್ತು, ಎಕ್ಸಲೆಂಟ್ ಬಂತು. ಮತ್ತೆ ನೆಕ್ಸ್ಟ್ ಯಾವ್ದು ಬಂತು, ವೆಲ್ ಡನ್ ಬಂತು. ಯಾಕೆ ಹೇಳಿ, ಇಲ್ಲಿ ಬ್ರೇಕ್ ಸ್ಟೇಟ್ಮೆಂಟ್ ತಗೋದ್ವಿ. ಈ ಬ್ರೇಕ್ ಸ್ಟೇಟ್ಮೆಂಟ್ ಇಲ್ದಂಗಿದ್ರೆ ಏನಾಗುತ್ತೆ, ನೆಕ್ಸ್ಟ್ ಕೊಟ್ಟಿರೋ ಕೇಸು ಎಕ್ಸಿಕ್ಯೂಟ್ ಆಗುತ್ತೆ. ಇಲ್ಲಿ ಯಾಕೆ ವೆಲ್ ಡನ್ ನಿಂತ್ಕಂತು ಅಂತಂದ್ರೆ ಇಲ್ಲಿ ಬ್ರೇಕ್ ಐತಿ, ಅದಕ್ಕೆ ವೆಲ್ ಡನ್ ಅಲ್ಲಿ ಏನು ನಿಂತ್ಕಂತು ಇಲ್ಲಿ ಔಟ್ಪುಟ್. ಸರಿನಾ? ಥ್ಯಾಂಕ್ ಯು.